ಶಂಕರಾಚಾರ್ಯರು ಅವರು ರಚನೆ ಮಾಡಿರುವಂತಹ ಇನ್ನೊಂದು ಸ್ತೋತ್ರದಲ್ಲಿ ಅವರೊಂದು ಕೇಳ್ತಾರೆ, ಏನು ಅವಿನಯಂ ಅಪನಯ ವಿಷ್ಣು ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಅಂತ ಒಂದು ಶ್ಲೋಕವನ್ನು ಬರೀತಾರೆ ಶಂಕರಾಚಾರ್ಯರು. ಅದರ ಅರ್ಥ ಏನು? ಅವಿನಯಂ ಅಪನಯ ವಿಷ್ಣು, ನನ್ನಿಂದ ಒಳ್ಳೆ ಕೆಲಸಗಳನ್ನು ಮಾಡಿಸು, ಆದರೆ ಆ ಒಳ್ಳೆ ಕೆಲಸಗಳನ್ನು ಮಾಡಿದ ಅಹಂಕಾರ ಮಾತ್ರ ನನಗೆ ಬರದೇ ಇರಲಿ ಅಂತ ಒಂದು ಪ್ರಾರ್ಥನೆ. ಒಳ್ಳೆ ಕೆಲಸಗಳನ್ನು ಒಳ್ಳೆ ಸಾಮರ್ಥ್ಯವನ್ನು ನನಗೆ ಕೊಡು, ಆದರೆ ಆ ಸಾಮರ್ಥ್ಯದಿಂದ ನನಗೆ ಅಹಂಕಾರ ಮಾತ್ರ ಬರಬಾರ್ದು, ಆ ಥರದ ಸಾಮರ್ಥ್ಯವನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಅವಿನಯ ಅಪನಯ ವಿಷ್ಣು ದಮಯ ಮನಃ, ನನ್ನ ಮನಸ್ಸು ಸುಮ್ಮನೆ ಆ ಕಡೆ ಈ ಕಡೆ ಹೋಗುತ್ತೆ, ಒಂದು ಕಡೆ ನಿಲ್ಲಲ್ಲ. ಓದಬೇಕು ಅಂತ ಕೂತ್ಕೊಳ್ತೀವಿ, ಅಲ್ಲಿ ತಲೆ ನಿಲ್ಲುವುದೇ ಇಲ್ಲ, ಯಾವುದ್ಯಾವುದೋ ವಿಚಾರ ತಲೆಗೆ ಬರುತ್ತೆ. ಸುಮಾರು ಹೊತ್ತು ಗಂಟೆಗಟ್ಟಲೆ ಕೂತ್ಕೊಂಡಾಯಿತು, ಆದರೆ ಏನು ತಲೆಗೆ ಹೋಗಿಲ್ಲ. ಸುಮಾರು ತಿಂಗಳುಗಟ್ಟಲೆ ಓದಿದ್ದೀವಿ, ಏನು ತಲೆಗೆ ಹೋಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲೇನೋ ನಡೀತಾ ಇದೆ, ಇಲ್ಲೇನು ನಡೀತಾ ಇದೆ, ಅಲ್ಲಿ ಯಾರು ಮಾತಾಡ್ತಿದ್ದಾರೆ, ಇಲ್ಲೇನು ಮಾತಾಡ್ತಿದ್ದಾರೆ, ಅದೇನಾಯಿತು ಇದೇನಾಯಿತು, ಆ ಕಡೆಗೇ ಗಮನ ಹೋಗ್ತಾ ಇದೆ. ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಸಮಯ ಜಾಸ್ತಿ ಇಲ್ಲ, ಈಗ ಏನೇನೋ ಆಗ್ತಾ ಇದೆ, ಏನು ಮಾಡುವುದು ಈಗ ಅಂತ ಈ ಥರ ತುಂಬ ಆತಂಕದಲ್ಲಿರ್ತಾರೆ. ಈ ಥರ ಆಗದೇ ಇರಲಿ, ನನ್ನ ಮನಸ್ಸಿಗೆ ಒಂದು ಒಳ್ಳೆ ಏಕಾಗ್ರತೆಯನ್ನು ಕೊಡು. ದಮಯ ಮನಃ. ಹಾಗೆ ಶಮಯ ವಿಷಯ ಮೃಗತೃಷ್ಣ, ಸುಮ್ಮನೆ ಏನೇನೋ ನೋಡ್ತೀವಿ ಅದೆಲ್ಲ ಬೇಕು ಅಂತ ಕಾಣ್ತಾ ಇರುತ್ತೆ. ಅದು ಒಳ್ಳೆಯದೋ ಕೆಟ್ಟದೋ, ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಎಲ್ಲ ಬೇಕು ಬೇಕು ಅಂತ ಕಾಣಿಸ್ತಾ ಇರುತ್ತೆ. ಅದು ಇರೋ ತನಕ ಮನಸ್ಸು ಸುಮ್ಮನೆ ಕೂರೋದಿಲ್ಲ. ಇದಾಗದೇ ಇರಲಿ, ಯಾವುದು ನನಗೆ ಬೇಕೋ ಅದು ಮಾತ್ರ ಸಿಗು ಹಾಗಾಗಲಿ. ಭೂತದಯಾಂ ವಿಸ್ತಾರಯ, ಎಲ್ಲರ ಜೊತೆಗೂ ಒಂದು ಸ್ನೇಹವಾಗಿ ನನಗೆ ವರ್ತಿಸುವಂತೆ ಅಂತಹ ಒಂದು ಸ್ವಭಾವವನ್ನು ಕೊಡು. ಕೆಲವರು ಇರ್ತಾರೆ ಲೋಕದಲ್ಲಿ, ನಾವು ಕೆಲವರನ್ನು ನೋಡ್ತಾ ಇರ್ತೀವಿ, ಅವರು ಬೇರೆ ಯಾರ ಜೊತೆಗೂ ಇರುವುದಿಲ್ಲ, ಯಾರನ್ನು ನೋಡಿದರೂ ಏನೋ ಒಂದು ದ್ವೇಷ ಮಾಡ್ತಾ ಇರ್ತಾರೆ. ಆ ಥರ ಆಗದೆ ಎಲ್ಲರ ಜೊತೆಗೂ ಸ್ನೇಹವಾಗಿ, ಅದು ಮನುಷ್ಯರಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲರ ಮೇಲೂ ನನಗೊಂದು ಪ್ರೀತಿಯಿಂದ ವರ್ತಿಸುವಂತೆ ಒಂದು ಸ್ವಭಾವವನ್ನು ಕೊಡು. ಭೂತದಯಾಂ ವಿಸ್ತಾರಯ, ಇದೆಲ್ಲವುದನ್ನು ಕೊಟ್ಟು ನನ್ನನ್ನು ಸಂಸಾರದಿಂದ ಉದ್ಧಾರ ಮಾಡು, ಮೋಕ್ಷವನ್ನು ಕೊಡು ಅಂತ ಒಂದು ಪ್ರಾರ್ಥನೆ. ಹೀಗೆ ಈ ರೀತಿಯಾಗಿ ನಾವು ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕು, ಯಾವ ಭಾಷೆಯಲ್ಲಿ ಏನು ಕೇಳಬೇಕು ಅನ್ನೋದನ್ನೆಲ್ಲ ನಮಗೆ ಹೇಳುವಂತಹದ್ದೇ ಈ ಸ್ತೋತ್ರಗಳು. ಆದ್ದರಿಂದ ಈ ಸ್ತೋತ್ರಗಳನ್ನು ನಾವು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಭಗವಂತನ ಸನ್ನಿಧಿಯಲ್ಲಿ ಪಠನ ಮಾಡಿದಾಗ ನಮಗೆ ಯಾವುದಕ್ಕೂ ಕಡಿಮೆ ಆಗುವುದಿಲ್ಲ. ಆ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ತದ್ವಾರ ನಮಗೆ ಏನೂ ಕಡಿಮೆ ಆಗುವುದಿಲ್ಲ. ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಮಗೆ ಕೊಡ್ತಾನೆ. ಭಗವಂತ ಎಲ್ಲ ಮನುಷ್ಯರಿಗೂ ಒಳ್ಳೆಯ ಸಾಮರ್ಥ್ಯ ಕೊಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಯಾರಿಗೂ ಸಹ ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂಥವ್ರು ಯಾರೂ ಇರಲ್ಲ. ಕೆಲವೊಂದು ಕೆಲಸಗಳನ್ನು ಕೆಲವರು ಮಾಡೋಕ್ಕಾಗದೇ ಇರ್ಬೋದು, ಆದರೆ ಅವರು ಕೆಲವು ಕೆಲಸ ಮಾಡುವಂಥ ಕೆಲಸಗಳು ಇದ್ದೇ ಇರುತ್ತೆ. ಎಲ್ಲರಿಂದಲೂ ಏನೋ ಒಂದು ಕೆಲಸ ಆಗೇ ಆಗುತ್ತೆ. ಹಾಗಂತೇಳಿ ಎಲ್ಲರೂ ಎಲ್ಲವುದನ್ನು ಮಾಡಬೇಕು ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಆದರೆ ಒಬ್ಬರು ಒಂದು ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಇನ್ನೊಂದು ಮಾಡ್ತಾರೆ, ಇನ್ನೊಬ್ಬರು ಇನ್ನೊಂದು ಮಾಡ್ತಾರೆ. ಈ ಥರ ಎಲ್ಲರಿಂದಲೂ ಏನೋ ಒಂದು ಕೆಲಸ ಆಗೇ ಆಗುತ್ತೆ. ಆ ಸಾಮರ್ಥ್ಯ ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ರತಿಯೊಂದು ಮಗುವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ. ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದರಿಂದಲೂ ನಮಗೆ ಉಪಯೋಗ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ನಾವು ಆ ದೃಷ್ಟಿಯಿಂದ ನೋಡಬೇಕು. ಸುಮ್ಮನೆ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅನ್ನೋ ಮಾತ್ರಕ್ಕೆ ಇವನು ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಅಂತ ಹೀಗೆಲ್ಲ ಮಾಡೋದು, ಅಥವಾ ಅವನು ಸಹ ಹಂಗೆ ತಿಳ್ಕೊಳ್ಳೋದು, ನನ್ನಿಂದ ಒಂದು ಕೆಲಸ ನಡೆಯಲಿಲ್ಲ ಅನ್ನೋ ಮಾತ್ರಕ್ಕೆ ಇನ್ನು ನನ್ನಿಂದ ಏನೂ ನಡೆಯುವುದೇ ಇಲ್ಲ ಅಂಥೇಳಿ ಹೀಗೆ ಭಾವಿಸೋದು, ಇದು ಸರಿಯಾಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಉಪಯೋಗ ಅನ್ನೋದು ಇದ್ದೇ ಇರೋದು. ನಾವು ಚೆನ್ನಾಗಿ ದೇವರು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಮನುಷ್ಯನಿಗಿರೋ ಬುದ್ಧಿಶಕ್ತಿ ಇಲ್ಲಿ ನೋಡಿ, ಮನುಷ್ಯನಿಗೆ ಒಂದು ಆನೆಗಿರುವಷ್ಟು ಬಲ ಮನುಷ್ಯನಿಗಿಲ್ಲ, ತುಂಬ ಕಡಿಮೆ. ಆನೆಗಿರುವಂಥ ಬಲಕ್ಕೆ ಹೋಲಿಸಿದರೆ ಮನುಷ್ಯನ ಶಕ್ತಿ ತುಂಬ ಕಡಿಮೆ. ಆದರೆ ಏನು ಮಾಡ್ತಾನೆ, ಆ ಆನೆಯನ್ನು ತನ್ನ ಕೈಯಲ್ಲಿ ಹೆಂಗೆ ಇಟ್ಕೊಳ್ಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಆ ಬುದ್ಧಿಶಕ್ತಿ ಮನುಷ್ಯನಿಗಿದೆ. ಆನೆಯಷ್ಟು ಬಲ ನಮ್ಮ ಕೈಯಲ್ಲಿಲ್ಲ. ಆದರೆ ಆ ಆನೆ ತಾನು ಹೇಳ್ದಂಗೆ ಕೇಳಬೇಕು ಅಂತಂದರೆ ಏನು ಮಾಡಬೇಕು ಮಾಡೋದು ಅದು ಮನುಷ್ಯನಿಗೆ ಗೊತ್ತಿದೆ. ಹಾಗೆ ದೊಡ್ಡ ಆನೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅದರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ. ಇವನ ಕೈಯಲ್ಲಿ ಮಾಡಲಿಕ್ಕಾಗದೇ ಇದ್ದದ್ದನ್ನೆಲ್ಲ ಅದರ ಕೈಯಲ್ಲಿ ಮಾಡಿಸ್ತಾನೆ, ಆನೆ ಕೈಯಲ್ಲಿ. ಆಕಾಶದಲ್ಲಿ ಹಾರಾಟ ಮಾಡೋಕ್ಕಾಗೋದಿಲ್ಲ, ಆದರೆ ಆಕಾಶದಲ್ಲಿ ಹಾರಾಡೋ ವಿಮಾನ ಕಂಡುಹಿಡಿಯುವ ಶಕ್ತಿ ಮನುಷ್ಯನಿಗಿದೆ. ಸಮುದ್ರದೊಳಗೆ ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲಿ ಹೋಗುವಂತಹ ವಸ್ತುವನ್ನು ತಯಾರು ಮಾಡುವ ಶಕ್ತಿ ಮನುಷ್ಯನಿಗಿದೆ. ಆದ್ದರಿಂದ ಮನುಷ್ಯನಿಗೆ ಭಗವಂತ ಒಳ್ಳೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಇದನ್ನು ಇಟ್ಟುಕೊಂಡು ಈ ಭಗವಂತ ಮಾಡಿರುವಂತಹ ಈ ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳಿಂದಲೂ ನಾವು ಹೇಗೆ ಬೇಕಾದರೂ ಒಂದು ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಒಂದು ಮಾರ್ಗ ಇದ್ದೇ ಇದೆ.